ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದ್ರೆ ನಾವು SIR ಫಾರ್ಮ್ ತುಂಬಬೇಕಾದ್ರೆ ಮಾಡುವಂತ ತಪ್ಪುಗಳು. ಈ ತಪ್ಪುಗಳಿಂದ ನಿಮ್ದು SIR ಲಿಸ್ಟ್ ಇಂದ ತೆಗೆದು ಹಾಕ್ಬೋದು. SIR ಲಿಸ್ಟ್ ಅಲ್ಲಿ ಹೆಸರು ಬರ್ದೇ ಇರ್ಬೋದು. ಆದ ಕಾರಣ ಇವ್ಯಾವ ತಪ್ಪುಗಳನ್ನ ಮಾಡದೇ ಇರೋದು ಒಳ್ಳೇದು. ಹಾಗಾದ್ರೆ ಏನೇನ್ ತಪ್ಪು ಮಾಡ್ತೀನಿ ನೋಡಿ. ಈ ಫಾರ್ಮ್ ಅಲ್ಲಿ ಇರೋದು ಇವ್ರ ಹೆಸರು 2002ರ ಲಿಸ್ಟ್ ಅಲ್ಲಿದೆ. ಹಾಗಾಗಿ ಇವರು 2000 ಈ ಫಸ್ಟ್ ಕಾಲಮ್ ಮಾತ್ರ ತುಂಬಬೇಕು. ಈ ಎರಡನೇ ಕಾಲಮ್ನ ತುಂಬೋ ಹಾಗಿಲ್ಲ. ಈ ಫಸ್ಟ್ ಕಾಲಮ್ ಅಲ್ಲಿ ಏನ್ ತುಂಬಬೇಕಂದ್ರೆ ಅವರು 2002ರ ಲಿಸ್ಟ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ. ಅದು BLO ಗಳ ಕಡೆ ಸಿಗತ್ತೆ, ಹಾಗೆ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗತ್ತೆ. ಮತದಾರರ ಹೆಸರು ತಪ್ಪಿದ್ರೂ ಪರವಾಗಿಲ್ಲ ಅಥವಾ ಬೇರೆ ಹೆಸರಿದ್ರೂ ಪರವಾಗಿಲ್ಲ. ನಿಮ್ದು 2002ರಲ್ಲಿ ಏನಿದೆ ಅದ ಹೆಸರು ತುಂಬಬೇಕಾಗತ್ತೆ. ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದು ಲಭ್ಯವಿದ್ದಾರೆ ಅಂತ ಹೇಳಿದ್ದಾರೆ, ನೀವು ತುಂಬಿದ್ರು ನಡೆಯುತ್ತೆ. ಸಂಬಂಧಿಯ ಹೆಸರು ನಿಮ್ದು 2002ರ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ, ತಂದೆ ಹೆಸರಿದ್ರೆ ತಂದೆ ಹೆಸರು, ಮದ್ವೆ ಆಗಿದ್ರೆ ಗಂಡನ ಹೆಸರಿದ್ರೆ ಗಂಡನ ಹೆಸರು. 2002ರ ಲಿಸ್ಟ್ ಅಲ್ಲಿ ಏನಿದೆ ಅದನ್ನ ಮಾತ್ರ ತುಂಬಬೇಕಾಗತ್ತೆ. ಹಾಗೆ ತಂದೆ ಹೆಸರು ಬರೆದ್ರೆ ತಂದೆ ಅಂತ ತುಂಬಬೇಕಾಗತ್ತೆ, ಗಂಡನ ಹೆಸರು ಬರೆದ್ರೆ ಗಂಡ ಅಂತ ತುಂಬಬೇಕಾಗತ್ತೆ. ಇದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡೇ ತುಂಬಬೇಕಾಗತ್ತೆ 2002ರ ಲಿಸ್ಟ್ ಅಲ್ಲಿ ಏನಿದೆ ಅಂತ. ಹಾಗೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ಅದು ಕೂಡ ಅದರಲ್ಲಿರುತ್ತೆ. ನಿಮ್ಗೆ ಈ ಮಾಹಿತಿ ಎಲ್ಲ BLO ಗಳ ಕಡೆ ಸಿಗುತ್ತೆ, ಇಲ್ಲಾಂದ್ರೆ ನೀವು ಆನ್ಲೈನ್ ಅಲ್ಲೂ ತಕ್ಕೋಬಹುದು. BLO ಗಳ ಕಡೆ ಅವ್ರ ಕಡೆ PDF ಫೈಲ್ ಕೊಟ್ಟಿದ್ದಾರೆ, ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ದು 2000ದ ಡೀಟೇಲ್ಸ್ ಎಲ್ಲ ಅವ್ರು ಕೊಡ್ತಾರೆ, ನೀವು ಅದನ್ನೇ ತುಂಬಬೇಕಾಗತ್ತೆ. ಹಾಗಾಗಿ ನನ್ನ ಮದುವೆ ಆಗಿತ್ತು, ನನ್ನ ಗಂಡನ ಹೆಸರು ತುಂಬ್ತೀನಿ, ಹಾಗೆ ಬರೋದಿಲ್ಲ. ನಿಮ್ದು 2002ರ ಲಿಸ್ಟಲ್ಲಿ ಸಪೋಸ್ ನಿಮ್ಮ ತಂದೆ ಹೆಸರು ಕೊಟ್ಟು ತಂದೆಯವರ ಸಂಬಂಧ ಕೊಟ್ಟು ಅದೇನಾದರೂ ರಿಲೇಶನ್ಶಿಪ್ ಅದರಲ್ಲಿ ಕೊಟ್ಟಿದ್ರೆ ನೀವು ಅದನ್ನ ಮಾತ್ರ ತುಂಬಬೇಕಾಗತ್ತೆ. ಹಾಗೆ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದನ್ನು ಕೂಡ ನೀವು ಇವಾಗೇನಿದೆ ಆ ವೋಟರ್ ಲಿಸ್ಟಲ್ಲಿಂದ ಹಾಕೋ ಹಾಗಿಲ್ಲ. ಇದನ್ನು 2002ರ ಲಿಸ್ಟ್ ಅಲ್ಲಿ 2002ರ ನಿಮ್ದು SIR ಲಿಸ್ಟ್ ಅಲ್ಲಿ ಏನಿದೆ ಅದನ್ನ ಮಾತ್ರ ತುಂಬಬೇಕಾಗತ್ತೆ. ಇಲ್ಲಿ ಮಾಡೋದು ನೀವು ಮಿಸ್ಟೇಕ್ ಆಗುತ್ತೆ. ಇವಾಗಿಂದ ಏನಾದ್ರು ತುಂಬಿಟ್ರೆ ನಿಮ್ದು SIR ಲಿಸ್ಟ್ ಅಲ್ಲಿ ಬರೋದು ತಪ್ಪು ಹೋಗುತ್ತೆ. ಆದ ಕಾರಣ ನೀವು 2002ರ ಲಿಸ್ಟ್ ಓಪನ್ ಮಾಡಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. BLO ಗಳ ಕಡೆ ಖಂಡಿತವಾಗಿಯೂ ಸಿಗುತ್ತೆ, ಅದನ್ನ ನೀವು ತುಂಬಬೇಕಾಗತ್ತೆ. ನೆಕ್ಸ್ಟ್ ಈ ಎರಡನೇ ಕಾಲಮ್ನ ನೀವು ತುಂಬೋ ಹಾಗಿಲ್ಲ, ಇದು ಮಾಡೋ ಮಿಸ್ಟೇಕ್. ನೀವು 2002ರ ಲಿಸ್ಟ್ ಅಲ್ಲಿ ಇದ್ರೆ ನೀವು ಎರಡನೇ ಕಾಲಮ್ನ ತುಂಬೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಾಲಮ್ ಅಲ್ಲಿ ಏನಿದೆ ಅಂದ್ರೆ ನೀವು ಇವಾಗಿನ ಡಾಟಾ ಕೊಡ್ಬೇಕಾಗತ್ತೆ. ಇದು ಹಳೆ ಡಾಟಾ ಅಲ್ಲ, ಈ ಫಸ್ಟ್ ಒನ್ ಏನಿದೆ ಅದು 2002ರ ಡಾಟಾ ಕೊಡ್ಬೇಕಾಗತ್ತೆ. ಆದ್ರೆ ಇದು ಮಾತ್ರ ನೀವು ಇವಾಗಿನ ಪ್ರೆಸೆಂಟ್ ಏನ್ ಡಾಟಾ ಇದೆ ಅದನ್ನೇ ಕೊಡ್ಬೇಕಾಗತ್ತೆ. ಜನ್ಮ ದಿನಾಂಕ ನಿಮ್ಗೆ ಫಸ್ಟ್ ನಿಮ್ದು ಏನು ಜನ್ಮ ದಿನಾಂಕ ಯಾವುದೋ ಒಂದು ಕೊಟ್ಬಿಟ್ಟಿರ್ತೀರಾ ನಿಮ್ಗೆ ಗೊತ್ತಿಲ್ಲದೆ. ಹಾಗೆ ಈಗ LC ಎಲ್ಲ ತಗೊಂಡು ಮತ್ತೆ ಕರೆಕ್ಷನ್ ಮಾಡಿರ್ತೀರಾ. ಇವಾಗೇನು ಕರೆಕ್ಷನ್ ಮಾಡಿದ್ದೀರಾ, ಇವಾಗ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದೇ ಡೇಟ್ ಆಫ್ ಬರ್ತ್ನ ಕೊಡಬೇಕಾಗತ್ತೆ. ಇಲ್ಲಿಯೂ ನೀವು ಮಿಸ್ಟೇಕ್ ಮಾಡ್ತೀರಾ, ಹಳೆ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು. ಆಮೇಲೆ ಆಧಾರ್ ಕಾರ್ಡ್ ಸಂಖ್ಯೆ ಇದನ್ನ ನೀವು ಐಚ್ಛಿಕ ಅಂತ ಕೊಟ್ಟಿದ್ದಾರೆ, ನೀವು ಕೊಡ್ಬೋದು, ಕೊಡದೇನೂ ಇರ್ಬೋದು. ಮೊಬೈಲ್ ಸಂಖ್ಯೆ ಯಾಕೆ ಕೇಳ್ತಿದ್ದಾರೆ ಅಂದರೆ ಇದನ್ನ ಲಿಂಕ್ ಮಾಡ್ತಾರೆ, ನಿಮ್ಮ ವೋಟರ್ ID ಜೊತೆ ಇದನ್ನ ಲಿಂಕ್ ಮಾಡ್ತಾರೆ. ಆದ ಕಾರಣ ನೀವು ಆಧಾರ್ ಕಾರ್ಡಲ್ಲಿ ಯಾವ್ದು ಲಿಂಕ್ ಇದೆ, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ್ದು ಲಿಂಕ್ ಇದೆ ಅದನ್ನು ಕೊಟ್ಟರೆ ಒಳ್ಳೆಯದು. ಅದೇ ಮೊಬೈಲ್ ನಂಬರ್ ಕೊಡಿ, ಅದನ್ನು ವೋಟರ್ ID ಜೊತೆ ಲಿಂಕ್ ಮಾಡ್ತಾರೆ. ತಂದೆಯ ಹೆಸರು, ಓಕೆ, ಇಲ್ಲಿ ನಿಮ್ಮ ತಂದೆ ಹೆಸರು ಬರಿಬೇಕಾಗತ್ತೆ. ಅವ್ರದ್ದು ವೋಟರ್ ID ಇದ್ರೆ ನಂಬರ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಆಮೇಲೆ ತಾಯಿಯ ಹೆಸರು ಸೇಮ್, ಇಲ್ಲಿ ತಾಯಿ ಹೆಸರು ಹಾಕಿ ಅವ್ರದ್ದು ಗುರುತಿನ ಚೀಟಿ ಸಂಖ್ಯೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಆಮೇಲೆ ಸಂಗಾತಿ ಹೆಸರು, ಇಲ್ಲಿ ನಮ್ಮ ಗಂಡನ ಹೆಸರು ಅಥವಾ ಹೆಂಡತಿ ಹೆಸರು ಹಾಕಿ ಅವ್ರದ್ದು ಸಂಖ್ಯೆನ ವೋಟರ್ ID ಸಂಖ್ಯೆ ಹಾಕ್ಬೋದು, ಇಲ್ಲ ನಡೆಯುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ಸೈನ್ ಮಾಡಬೇಕು. ಸೈನ್ ಮಾಡೋದು ಮರೆತ್ರೆ ಇದು ದೊಡ್ಡ ತಪ್ಪಾಗುತ್ತೆ. ನೀವು ಸೈನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೈನ್ ಮಾಡಬೇಕು, ನಂತರ BO ಗಳ ಸೈನ್. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.